ಇನ್ನು ಮಹಾರಾಷ್ಟ್ರದಲ್ಲಿ ನಕಲಿ ಪನ್ನೀರ್ ಉತ್ಪಾದನೆ ಮತ್ತೆ ಮಾರಾಟ ಎರಡನ್ನೂ ಕೂಡ ಬ್ಯಾನ್ ಮಾಡಲಾಗಿದೆ. ಮಹಾರಾಷ್ಟ್ರದ ಎಫ್ಡಿಎ ಆಯುಕ್ತರಿಂದ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಲಾಗಿದೆ. ನಿಯಮ ಉಲ್ಲಂಘಿಸಿದ್ರೆ 6 ತಿಂಗಳು ಜೈಲು, 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತೆ. ಅಸುರಕ್ಷಿತ ಪನ್ನೀರ್ನಿಂದ ಸಾವು ಸಂಭವಿಸಿದ್ರೆ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಯಾರದನ್ನ ಮಾರಾಟ ಮಾಡಿದ್ದಾರೆ, ಯಾರದನ್ನ ಉತ್ಪಾದನೆ ಮಾಡಿದ್ದಾರೆ ಅವರು. ಛತ್ತೀಸ್ಗಢ ಬಳಿಕ ನಕಲಿ ಪನ್ನೀರ್ ಬ್ಯಾನ್ ಮಾಡಿದಂತ 2ನೇ ರಾಜ್ಯ ಮಹಾರಾಷ್ಟ್ರ ಆಗುತ್ತೆ. ಆರೋಗ್ಯಕ್ಕೆ ಮಾರಕವಾದ ಆಯಿಲ್, ಡಾಲ್ಡಾ ಬಳಕೆಗೆ ಬ್ರೇಕ್ ಹಾಕಲಾಗಿದೆ. 109ಕ್ಕೂ ಹೆಚ್ಚು ಪನ್ನೀರ್ ಮಾದರಿಗಳು ಕಳಪೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ, ಅಸುರಕ್ಷಿತ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲೂ ಕೃತಕ ಪನ್ನೀರನ್ನ ಬಳಸೋ ಹಾಗಿಲ್ಲ. ಗ್ರಾಹಕರ ಆರೋಗ್ಯ ದೃಷ್ಟಿಯಿಂದ ಎಫ್ಡಿಎ ಬಿಗಿ ಕ್ರಮವನ್ನ ಕೈಗೊಳ್ಳುತ್ತಾ ಇದೆ. ತಯಾರಿಕೆಯಿಂದ ಹಿಡಿದು ರಿಟೇಲ್ ಮಾರಾಟದವರೆಗೂ ಕೂಡ ತಡೆಯನ್ನ ಹಾಕಿದ್ದಾರೆ. ಸಂಸ್ಕರಣೆ, ಸಾಗಾಣಿಕೆ, ಶೇಖರಣೆ ಮಾಡಿದ್ರೂ ಕೂಡ ದಂಡ ಬೀಳುತ್ತೆ. ಶುದ್ಧ ಹಾಲಿನಿಂದ ಮಾಡಿದ ನಿಜವಾದ ಪನ್ನೀರ್ಗೆ ಮಾತ್ರನೇ ಅವಕಾಶವನ್ನ ಕೊಡಬೇಕು. ನಕಲಿ ಹಾಲಿನ ದಂಧೆ ಮೇಲೂ ಕೂಡ ಎಫ್ಡಿಎಯಿಂದ ನಿರಂತರ ದಾಳಿ ಆಗ್ತಾ ಇದೆ. ಬಹಳಷ್ಟು ಸುದ್ದಿಗಳು ಬಂತು ಈ ನಕಲಿ ಪನ್ನೀರನ್ನ ಮಾರಾಟ ಮಾಡೋದು. ಆಮೇಲೆ ನಕಲಿ ಹಾಲು ಕೂಡ ಇದೆ. ನೀವು ಅದಕ್ಕೆ ಲಿಂಬೆ ಹಣ್ಣು ಹಿಂಡಿದ್ರೆ ಅದು ಮೊಸರು ಆಗೋದೇ ಇಲ್ಲ, ಗಂಟಾಗೋದಿಲ್ಲ. ಸೊ ಈ ರೀತಿಯಾಗಿ ನಕಲಿ ಮಾರಾಟ ಮಾಡೋರಿಗೆ ದಂಡ ಮತ್ತೆ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅಂತ ಮಹಾರಾಷ್ಟ್ರ ಹೇಳ್ತಾ ಇದೆ. ಸ್ಟೋರ್ ಮಾಡಿದವ್ರಿಗೂ ಕೂಡ ಸಂಕಟ ತಪ್ಪಿದ್ದಲ್ಲ, ಮಾರಾಟ ಮಾಡಿದವ್ರಿಗೂ ಕೂಡ ಶಿಕ್ಷೆಯಾಗುತ್ತೆ.